ಪ್ರಬೋಧ ಚಿಂತಾಮಣಿ, ವೇದಾಂತ ಚಕ್ರವರ್ತಿ, ಅದ್ವೈತ ವೇದಾಂತ ಚೂಡಾಮಣಿ, ಸದ್ಗುರು ವೇದ ಬ್ರಹ್ಮ ವಿದ್ವಾನ್ ಡಾಕ್ಟರ್ ಶ್ರೀ ಕೆ ಜಿ ಸುಬ್ರಹ್ಮಣ್ಯ ಶರ್ಮಾಜಿ ಇವರ ತತ್ವಧರ್ಮ ನೀತಿ ಬೋಧಕ 50 ಲೇಖನಗಳ ಸಂಗ್ರಹ ಕೃತಿ. ಅದರಲ್ಲಿ ಈಗಾಗಲೇ ನಾವು 37 ಲೇಖನಗಳನ್ನು ನೋಡಿದ್ದೇವೆ. ಏರುವುದು ಕಷ್ಟ, ಜಾರುವುದು ಸುಲಭ ಎನ್ನುವಂಥದ್ದು 37ನೇದು. ಇವತ್ತು 38ನೇದರಿಂದ ಮುಂದುವರಿಸೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ, ದಂಬೆ, ಪುಣಚ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕರ್ನಾಟಕ, ಭಾರತ. ಈ ಕೃತಿಗೆ ಬೆನ್ನುಡಿಯನ್ನು ಬರೀತಾ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಹೇಳ್ತಾರೆ, ಸದ್ಗುರು ಭಕ್ತರಾದ ವೇದಬ್ರಹ್ಮ ಶ್ರೀ ಕೆ ಜಿ ಸುಬ್ರಹ್ಮಣ್ಯ ಶರ್ಮರು ಸ್ವನಾಮಧನ್ಯರು. ಅವರ ಹೆಸರು ಅಂದರೆ ಧನ್ಯತೆಯನ್ನು ಹೊಂದಿದಂಥ ಹೆಸರು ಉಳ್ಳವರು. ಸುಬ್ರಾಯ ಎನ್ನತಕ್ಕ ಸುಬ್ರಹ್ಮಣ್ಯ ಎನ್ನತಕ್ಕ ಬ್ರಹ್ಮಜ್ಞಾನ ಎನ್ನುವಂಥದ್ದಕ್ಕೆ. ಶಾಂಕರ ತತ್ವ ಪ್ರಸಾರ ಮೂರ್ಧನ್ಯರು, ಶ್ರೇಷ್ಠರು. ಶಾಂಕರ ತತ್ವವನ್ನು ಪ್ರಸಾರ ಮಾಡುವುದರಲ್ಲಿ ಸಜ್ಜನಿಕೆಯಲ್ಲಿ ಅನನ್ಯರು, ಬೇರೆ ಯಾರೂ ಇವರಿಗೆ ಸಮನಿರಲ್ಲ ಅಂಥೇಳಿ. ಸಜ್ಜನಿಕೆಯಲ್ಲಿ ಇವರಿಗೆ ಹೊಸದಾಗಿ ಯಾರೂ ಪರಿಚಯ ಅವಕಾಶವನ್ನು ಮಾಡಿಕೊಡಬೇಕಾಗಿಲ್ಲ, ಅಂದರೆ ಇವರ ಪರಿಚಯ ಇಲ್ಲದವರಿಲ್ಲ ಅಂತ. ಶ್ರೀ ಶರ್ಮರಿಗೆ ಅವರ ಗುರುಗಳೇ ಸರ್ವಸ್ವ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು, ಹೊಳೆನರಸೀಪುರ. ಈಗಾಗಲೇ ಶಾಂಕರ ಸಂವತ್ಸರ, ವೇದಾಂತ ಸಂವತ್ಸರಗಳಂತಹ ದಾಖಲೆ ಮಾಡಿದ ಕೃತಿಗಳ ಲೇಖಕರಾಗಿ ಸುಪ್ರಸಿದ್ಧರು, ವಿಚಾರ ಪ್ರಬುದ್ಧರು. ಇಂಥವರ ಲೇಖನೆಯಿಂದ ಈಗ ಹೊರಹೊಮ್ಮಿದ ಪ್ರಬೋಧ ಚಿಂತಾಮಣಿಯು ಸರಳ, ಸುಂದರ, ಸಂಕ್ಷಿಪ್ತ ರೂಪದ ತತ್ವ ನವನೀತ. ತತ್ವಗಳ ಮಥನದಿಂದ ಉಂಟಾದ ಬೆಣ್ಣೆ ಅಂತೇಳಿ ತತ್ವ ನವನೀತ. ಇಲ್ಲಿರುವುದು ಎಲ್ಲರಿಗೂ ಬೇಕಾದ, ಎಲ್ಲರಿಗೂ ತಿಳಿಯುವಂತಹ ತಿಳಿಯಾದ, ಹಸನಾದ ಒಕ್ಕಣೆ. ಇಂತಹ ಚಿಂತನೆಗಳ ಗೊಂಚಲನ್ನು ಆಸಕ್ತರೆಲ್ಲ ಆಸ್ವಾದಿಸಿ ಗರಿಷ್ಠ ಪ್ರಯೋಜನವನ್ನು ಪಡೆಯುವರೆಂದು ಆಶಿಸುತ್ತೇನೆ ಅಂತೇಳಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಈ ಕೃತಿಗೆ ಬೆನ್ನುಡಿಯನ್ನು ಬರೀತಾರೆ. ಕೇವಲ 25 ರೂಪಾಯಿಯ ಕೃತಿ ಇದು. 50 ಪುಟಗಳಿವೆ. ಇಂಥ ಒಳ್ಳೊಳ್ಳೆ ನುಡಿಮುತ್ತುಗಳು ಇದರಲ್ಲಿವೆ. ನೋಡೋಣ. ಈಗ ಸುಬ್ರಹ್ಮಣ್ಯ ಶರ್ಮರು ತಮ್ಮ ಸಮಗ್ರ ಕೃತಿಯನ್ನು, ಅಂದರೆ 125, 130ರವರೆಗೆ ಕೃತಿಗಳಿವೆ, ಅವುಗಳನ್ನು 7,000 ರೂಪಾಯಿಯ ಮುಖಬೆಲೆಯ ಪುಸ್ತಕಗಳು, ಈ ಕೃತಿಗಳು ಅಮೂಲ್ಯವಾದಂಥ ಗ್ರಂಥರತ್ನಗಳು, ಅವುಗಳನ್ನು ಕೇವಲ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಾಸವಾಗಿದ್ದಾರೆ, ತ್ಯಾಗರಾಜ ನಗರದಲ್ಲಿ. ವೆಬ್ಸೈಟ್ ಕೂಡ ಇದೆ ಅವರದ್ದು. ವೆಬ್ಸೈಟಲ್ಲಿ ಹುಡುಕಿದರೆ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗ್ತದೆ. ಅವರನ್ನು ಸಂಪರ್ಕಿಸಿ ದಯವಿಟ್ಟು, ಅಂದರೆ ಆತ್ಮೋದ್ಧಾರವನ್ನು ಬಯಸ್ತಕ್ಕಂಥವರು ಅವರ ಕೃತಿಗಳನ್ನು 60% ಡಿಸ್ಕೌಂಟ್ನಲ್ಲಿ, 60% ರಿಯಾಯಿತಿ ದರದಲ್ಲಿ 7,000ನ್ನು 3,000ಕ್ಕೆ ಪಡ್ಕೊಳ್ಬೋದು. 125, 130ರಷ್ಟು ಪುಸ್ತಕಗಳನ್ನು. ಅದೂ ಅಲ್ಲದೆ ಶರ್ಮರು ತಮ್ಮ ಸದ್ಗುರುಗಳು ತಮ್ಮ ಇನ್ನು ಮುಂದಿನ ಕೃತಿಗಳನ್ನು ಕೂಡ, ಈ ಫುಲ್ ಸೆಟ್ಟನ್ನು ತಗೊಂಡವರಿಗೆ 3,000 ಕೊಟ್ಟು ತಗೊಂಡವರಿಗೆ ಮುಂದಿನ ಕೃತಿಗಳನ್ನು ಕೂಡ ಉಚಿತವಾಗಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಬಹಳ ಉತ್ತಮವಾದ ಕೃತಿಗಳು. ನೋಡೋಣ. ಇವತ್ತು 38ನೆಯ ನುಡಿಮುತ್ತು ಪ್ರಬೋಧ ಚಿಂತಾಮಣಿಯಲ್ಲಿ. ಮಾನವರಾಗಿ ಬಾಳೋಣವೇ. ಮಾನವನ ಜೀವನವು ಸಾರ್ಥಕವಾಗಬೇಕಾದರೆ ಮಾನವನು ಮಾನವನಾಗಿ ಬಾಳುವುದನ್ನು ಕಲಿಯಬೇಕು. ಮೊದಲು ಮಾನವನಾಗು ಅಂತ ಹೇಳಿದರು. ಏನಾದರೂ ಆಗು, ಮೊದಲು ಮಾನವನಾಗು ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಶರ್ಮರು. ಅಂದರೆ ಮಾನವನು ಮಾನವನಾಗಿ ಬಾಳುವುದನ್ನು ಕಲಿಯಬೇಕು ಅಂತ. ಅಂದರೆ ನಾವು ಸಾಮಾನ್ಯವಾಗಿ ಜೀವಿಗಳಲ್ಲಿ ನೋಡ್ಬೋದು, ಎಲ್ಲ ಜೀವರುಗಳಲ್ಲಿ ಪಶುತ್ವ, ಆಮೇಲೆ ಅಸುರತ್ವ, ಮನುಷ್ಯತ್ವ, ದೈವತ್ವ, ಬ್ರಹ್ಮತ್ವ, ಈ ರೀತಿಯಲ್ಲಿ ಉದ್ಧಾರದ ಹಾದಿ ಇದೆ. ಪಶುತ್ವದಿಂದ, ಪಶುಬುದ್ಧಿ ಅಂದರೆ ಹೇಳಿದರೆ ಆಹಾರ ನಿದ್ರಾ ಭಯ ಮೈಥುನಂಚ ಅಂತೇಳಿ, ಸಾಮಾನ್ಯಮೇತದ್ ಪಶುಭಿರ್ನರಾಣಾಂ. ಆಹಾರ ಉಣ್ಣುವಂಥದ್ದು, ನಿದ್ರೆ, ಭಯ, ಮೈಥುನ, ಈ ಕ್ರಿಯೆಗಳು ಎಲ್ಲ ಜೀವರುಗಳಿಗೂ ಸಹಜ, ಸಾಮಾನ್ಯವಾದದ್ದು. ಅದು ಪಶುತ್ವ, ಅಷ್ಟೇ ಮಾಡ್ತಾ ಕೂತಿರುವವರು. ಇನ್ನು ಮನುಷ್ಯತ್ವ ಅಂತ ಹೇಳಿದರೆ ಅದಕ್ಕಿಂತ ಮೇಲೆ ಮನುಷ್ಯನಿಗಿರ್ತಕ್ಕಂಥದ್ದು. ಇಲ್ಲಿ ಅಸುರತ್ವ ಬರ್ತದೆ. ಇನ್ನೊಂದು ಅಸುರತ್ವ ಅಂತ ಹೇಳಿದರೆ ದುಷ್ಟ ಸ್ವಭಾವ, ಅದು ದುರ್ಗುಣಗಳು,
ರಜಸ್ಸು ತಮಸ್ಸು ಹೆಚ್ಚಾಗಿರ್ತಕ್ಕಂಥದ್ದು. ಅದಾದ ನಂತರ ಮನುಷ್ಯತ್ವ ಅಂತ ಹೇಳಿದರೆ ಇಲ್ಲಿ ಸತ್ವಗುಣ ಶ್ರೇಷ್ಠ ಪ್ರಧಾನವಾಗಿ ಇರಬೇಕಾದಂಥದ್ದು. ಇಲ್ಲಿ ವಿವೇಕ, ಮನುಷ್ಯ ವಿವೇಕ ಅಥವಾ ಬುದ್ಧಿ, ವಿವೇಕ ಬುದ್ಧಿ ಅಥವಾ ವಿವೇಚನಾ ಶಕ್ತಿ ಅವನಲ್ಲಿದೆ. ಅದನ್ನು ಉಪಯೋಗ ಮಾಡಿಕೊಂಡು ಅವನು ತನ್ನ ಉದ್ಧಾರವನ್ನು ತಾನು ಮಾಡ್ತಾನೆ. ಹಾಗೆ ಲೋಕಕ್ಕೂ ಕೂಡ ಹಿತಕಾರಕನಾಗಿ ಇರ್ತಾನೆ. ಎಲ್ರಿಗೂ ಉಪಯೋಗ ಆಗುವ ರೀತಿಯಲ್ಲಿ ಬದುಕ್ತಾನೆ, ಉಪಕಾರ ಮಾಡುವ ರೀತಿಯಲ್ಲಿ. ಅದನ್ನೇ ವೇದವ್ಯಾಸರು ಹೇಳಿದ್ದಾರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂಥೇಳಿ. ಅಂದರೆ ಕೇವಲ ಅರ್ಧ ಶ್ಲೋಕದಿಂದ ಹೇಳ್ತೇನೆ, ಕೋಟಿ ಕೋಟಿ ಗ್ರಂಥಗಳಿಂದ ಅಥವಾ ಕೋಟಿ ಕೋಟಿ ಶ್ಲೋಕಗಳಿಂದ ಹೇಳಿದಂತಹ ವಿಚಾರಗಳನ್ನು ಕೇವಲ ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ, ಅದರ ಸಾರವನ್ನು ಅಂತೇಳಿ ವೇದವ್ಯಾಸರು ಹೇಳ್ತಾರೆ. ಏನು? ಪರೋಪಕಾರ ಪುಣ್ಯಾಯ, ಪರೋಪಕಾರ ಮಾಡುವಂಥದ್ದು, ಇತರರಿಗೆ ಉಪಕಾರ ಮಾಡುವಂಥದ್ದೇ ಪುಣ್ಯಕ್ಕಾಗ್ತದೆ. ಪಾಪಾಯ ಪರಪೀಡನಂ, ಪರಪೀಡನಂ ಪಾಪಾಯ, ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಅಂದರೆ ಪಾಪ ಅಂಥೇಳಿ, ಪಾಪಕ್ಕೆ ಕಾರಣ ಆಗ್ತದೆ ಅಂತ, ಪಾಪಕರ್ಮಕ್ಕೆ. ಅದು ಒಂದು. ಇನ್ನೊಂದು ಅಂಥದ್ದೇ ಪ್ರಸಿದ್ಧವಾದ ವ್ಯಾಸರ ಉಕ್ತಿ ಮಹಾಭಾರತದಲ್ಲಿ ಬರುವಂತಹದ್ದು, ಊರ್ಧ್ವಬಾಹು ವಿರೌಮ್ಯೇಶ ನಹಿ ಕಶ್ಚಿತ್ ಶೃಣೋತಿ ಮಾಂ ಧರ್ಮಾದರ್ಥಶ್ಚ ಕಾಮಶ್ಚ. ಆದರೂ ಕೂಡ ಅದನ್ನು ಮಾಡೋದಿಲ್ಲ ಅಂತ. ಅಂದರೆ ವೇದವ್ಯಾಸರು ಕೈ ಎತ್ತಿ, ಎರಡು ಕೈಗಳನ್ನು ಎತ್ತಿ ಹೇಳ್ತಾರಂತೆ ಏನು ಅಂತ, ಆದರೂ ಕೂಡ ನನ್ನನ್ನು ಕೇಳೋದಿಲ್ಲ, ನಾನು ಮಾತಾಡೋದನ್ನು ಹೇಳೋದನ್ನು. ಏನು? ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಆದರೂ ಕೂಡ ಅದನ್ನು ಯಾಕೆ, ಧರ್ಮದಿಂದಲೇ ಅರ್ಥ ಕಾಮಗಳು, ಧರ್ಮಾಚರಣೆಯಿಂದಲೇ. ಆದರೂ ಕೂಡ ಅರ್ಥಕಾಮಗಳು ಬೇಕು ಮನುಷ್ಯನಿಗೆ, ಧರ್ಮ ಮಾತ್ರ ಬೇಡ. ಯಾಕೆ? ನಾನು ಹೇಳೋದನ್ನು ಯಾಕೆ ಕೇಳೋದಿಲ್ಲ ಜನರು ಅಂಥೇಳಿ ವೇದವ್ಯಾಸರು ಹೇಳ್ತಾರೆ. ಹೀಗೆ ಹಲವಾರಿವೆ. ನ ಯಾತು ಕಾಮಃ ಕಾಮಾನಾಂ ಉಪಭೋಗೇನ ಶಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ಅಂಥೇಳಿ ಬರ್ತದೆ. ಯಯಾತಿಯ ಮಾತು ಇದು ಮಹಾಭಾರತದಲ್ಲಿ. ಅಂದರೆ ನ ಜಾತು ಕಾಮಃ ಕಾಮಾನಾಂ ಉಪಭೋಗೇನ ಶಾಮ್ಯತಿ, ಕಾಮಗಳ ಉಪಭೋಗದಿಂದ ಕಾಮವು ಶಮನವಾಗುವುದಿಲ್ಲ ಎಂದೆಂದಿಗೂ. ಹವಿಷ ಕೃಷ್ಣವರ್ತ್ಮೇವ, ಅದು ಹೇಗೆ ಅಂತ ಕೇಳಿದರೆ, ಹವಿಸ್ಸನ್ನು ಯಜ್ಞಾಗ್ನಿಗೆ ಹಾಕಿದರೆ ಆ ಯಜ್ಞಾಗ್ನಿ ಹೇಗೆ ಇನ್ನಷ್ಟು ಪ್ರಜ್ವಲಿಸ್ತದೋ, ಹೆಚ್ಚಾಗಿ ಉರಿಯುತ್ತದೋ, ಅದೇ ರೀತಿಯಲ್ಲಿ ಭೂಯ ಏವಾಭಿವರ್ಧತೆ, ಇನ್ನಷ್ಟು ಹೆಚ್ಚಾಗ್ತದಂತೆ. ಕಾಮಗಳನ್ನು ಅನುಭವಿಸಿದಷ್ಟು ಮತ್ತಷ್ಟು ಕಾಮಗಳು ಬೇಕು ಅಂತ ಆಗ್ತದೆ ವಿನಃ ಕಾಮಗಳು ಉಪಶಮನ ಹೊಂದುವುದಿಲ್ಲ ಅಂತೇಳಿ. ಹೀಗೆ ಬೇರೆ ಬೇರೆ ನುಡಿಮುತ್ತುಗಳು ಇದೆ. ಹೀಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲು ಮಾನವನಾಗುವುದನ್ನು ಕಲಿಬೇಕು. ಅಂದರೆ ಮನುಷ್ಯತ್ವದ ಮೇಲೆ ದೈವತ್ವ, ಅಂದರೆ ಸತ್ವಗುಣ ಪೂರ್ತಿಯಾಗಿ, ಈಗ ಯಾವಾಗ ಸತ್ವ ರಜಸ್ಸು ತಮಸ್ಸುಗಳ ಮಿಶ್ರಣವಾಗಿ ರಜಸ್ಸು ಪ್ರಧಾನವಾಗಿರ್ತದೋ ಆವಾಗ ಮನುಷ್ಯನಾಗಿ ಹುಟ್ಟುತ್ತಾನೆ. ತಮಸ್ಸು ಪ್ರಧಾನವಾಗಿದ್ದರೆ ಪ್ರಾಣಿಯಾಗಿ ಹುಟ್ಟುತ್ತಾನೆ, ಪಶುವಾಗಿ. ಸತ್ವ ಪ್ರಧಾನವಾದಾಗ ದೇವತೆ ಆಗ್ತಾನೆ. ಹಾಗಾದ ಆ ದೈವತ್ವಕ್ಕೆ ಇರಬೇಕು. ಅದಾದ ಮೇಲೆ ತ್ರಿಗುಣಾತೀತನಾಗುವಂಥದ್ದು, 3 ಗುಣಗಳನ್ನು ಮೀರುವಂಥದ್ದು, ಅದು ಪುಣ್ಯ ಪಾಪಗಳನ್ನು ಮೀರುವಂಥದ್ದು ಬ್ರಹ್ಮತ್ವ ಅಂತೇಳಿ. ಬ್ರಹ್ಮಜ್ಞಾನಿ, ಬ್ರಹ್ಮವಿದ್ ಬ್ರಹ್ಮವೇ ಭವತಿ, ಅವನೇ ಬ್ರಹ್ಮವಾಗ್ತಾನೆ, ಅಥವಾ ಅವನು ಬ್ರಹ್ಮನೆಂಬುದನ್ನು ಅರಿತಾನೆ ತಾನು. ಎಲ್ಲರೂ ಕೂಡ ಬ್ರಹ್ಮವೇ, ಜಗತ್ತೇ ಬ್ರಹ್ಮ, ಸರ್ವಂ ಖಲ್ವಿದಂ ಬ್ರಹ್ಮ ಇರಲಿ. ಹೀಗೆ ಇಲ್ಲಿ ಏನು ಹೇಳ್ತಾರೆ, ಮಾನವರಾಗಿ ಬಾಳಬೇಕು. ಮೊದಲು ಮಾನವನಿಗೆ ಮಾತ್ರವೇ ಭಗವಂತನು ಕೊಟ್ಟಿರುವ ಅಸಾಧಾರಣವಾದ ಏಕೈಕ ಸಂಪತ್ತು ಅಂತ ಹೇಳಿದರೆ ವಿವೇಕರಹಿತನಾಗಿ ಜೀವಿಸುತ್ತಿರುವ ಮಾನವನು ಬರೀ 2 ಕಾಲಿನ ಪಶುವಾದಾನು. ಅದನ್ನು ಹೇಳ್ತಾರೆ ಕೋಡಿಲ್ಲದ ಪಶು ಅಂಥೇಳಿ. ಸಂಗೀತ ಸಾಹಿತ್ಯ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಇನ್ನೊಂದು ಕಡೆ ಬರ್ತದೆ. ಸಂಗೀತ ಸಾಹಿತ್ಯ ಕಲೆ ಇವುಗಳ ಅಭಿರುಚಿ ಇಲ್ವೋ ಅವನು ಸಾಕ್ಷಾತ್ ಪಶು, ಪ್ರತ್ಯಕ್ಷ ಪಶುವೇ ಅವನು. ಪುಚ್ಛ ವಿಷಾಣಹೀನ, ಎಂಥ ಪಶು? ಬಾಲ ಮತ್ತು ಕೋಡು ಇಲ್ಲದಂಥ ಪಶು ಅಂತೇಳಿ. ಹಾಗೆ 2 ಕಾಲಿನ ಪಶು ಆದಾನ ಅಂತ ಇಲ್ಲಿ ಹೇಳ್ತಾರೆ ಸುಬ್ರಾಯ ಶರ್ಮರು. ಭಗವಂತನ ಸುಪುತ್ರನಾದ ಮಾನವನು, ಭಗವಂತನ ಮಕ್ಕಳು ನಾವೆಲ್ಲರೂ, ತನ್ನ ತಂದೆಯಾದ ಭಗವಂತನನ್ನು ಆರಾಧಿಸುವುದೇ ಮಾನವನ ನಿಜವಾದ ಗುರಿ.
ಮಾನವನಿಗೆ ಮಾನವನೇ ಉದಾಹರಣೆ ಆಗಬೇಕು, ಮಾನವನು ಮಾನವನಂದೇ ಬದುಕಿದರೆ ಭಗವಂತನಿಗೆ ಸಂತೋಷವಾಗ್ತದೆ. ಆದರೆ ಈಗ ಏನಾಗಿದೆ, ವಿವೇಕಿಯಾದ ಮಾನವನಿಗೆ ಪಕ್ಷಿ ಪ್ರಾಣಿ ಪಶುಗಳನ್ನು ಹೋಲಿಸುವಂತಾಗಿಬಿಟ್ಟಿದೆಯಲ್ಲ. ಬೈಯುವಾಗ ಹೇಳ್ತಾರೆ, ಮಂಗ, ನಾಯಿ, ಕೋತಿ ಅಂತ ಬೈತಾರೆ. ಪಶುಗಳಿಗೆ ಹೋಲಿಸುವಂಥದ್ದು ಮನುಷ್ಯರನ್ನು, ಅವರ ಬುದ್ಧಿ ಆ ರೀತಿ ಇದ್ದರೆ. ಹಾಗಾಗಿ ಎಂಥ ವಿಪರ್ಯಾಸ ಇದು. ಕತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಮಾನವನ ಹೊಗಳುವಾಗ ಇವನು ಕೋಗಿಲೆಯಂತೆ ಹಾಡುತ್ತಾನೆ, ಇವನು ನವಿಲಿನಂತೆ ಕುಣಿಯುತ್ತಾನೆ, ಇವನು ಮೀನಿನಂತೆ ಈಜಬಲ್ಲ, ಇವನು ಕುದುರೆಯಂತೆ ಓಡಬಲ್ಲ, ಇವನು ಪಕ್ಷಿಯಂತೆ ಆಕಾಶದಲ್ಲಿ ಹಾರಬಲ್ಲ, ಇವನು ಬೆಕ್ಕಿನಂತೆ ಕೂಗಬಲ್ಲ, ಇಲಿಯಂತೆ ಸೂಕ್ಷ್ಮವಾಗಿ ಕೇಳಬಲ್ಲ, ನಾಯಿಯಂತೆ ಇವನ ಕಿವಿ ಚುರುಕಾಗಿದೆ ಇತ್ಯಾದಿ. ಇನ್ನು ಮಾನವನನ್ನು ಬೈಯುವಾಗಲೂ ನಿಂದಿಸುವಾಗಲೂ ಒಬ್ಬ ಕತ್ತೆ ಹಂದಿಯಂತೆ ತಿನ್ನುತ್ತಾನೆ, ಕತ್ತೆಯಂತೆ ಭಾರವನ್ನು ಹೊರಬಲ್ಲ, ಎತ್ತಿನಂತೆ ಎಂಬ ಸುಮ್ಮನೆ ದುಡಿಯುತ್ತಾನೆ, ನಾಯಿಯಂತೆ ತಿಂದುಕೊಂಡು ಬಿದ್ದಿರ್ತಾನೆ ಇತ್ಯಾದಿ. ಅಯ್ಯೋ, ವಿವೇಕಿಯಾದ ಬುದ್ಧಿವಂತನಾದ ಮಾನವನ ಯೋಗ್ಯತೆಯನ್ನು ಹೀಗೆ ಮೂಕ ಪ್ರಾಣಿಗಳ ಹೆಸರಿನಿಂದ ಅಳೆಯುವುದು ಎಂಥ ಶೋಚನೀಯ. ಸುಬ್ರಾಯ ಶರ್ಮಾಜಿಯವರು ಹೇಳ್ತಾರೆ, ಆಯಾ ಕಲೆಗಳು ಆಯಾ ಪ್ರಾಣಿ ಪಶು ಪಕ್ಷಿಗಳಿಗೆ ದೈವದತ್ತವಾದ ಸಹಜವಾದ ಸ್ವಾಭಾವಿಕ ಸಂಪತ್ತು. ಆ ಕಲೆಗಳನ್ನು ಮಾನವನು ತಾನು ಕಷ್ಟಪಟ್ಟು ಶ್ರಮಪಟ್ಟು ಸಂಪಾದಿಸ್ತಾನೆ. ಯಾವುದು ಸಹಜವಾಗಿ ಪ್ರಾಣಿಗಳಿಗೆಲ್ಲ ಇರುವಂಥದ್ದು ಪ್ರಕೃತಿದತ್ತವಾದ ಗುಣಗಳು. ಆದರೆ ಮನುಷ್ಯ ಅವುಗಳನ್ನೆಲ್ಲ ಕಷ್ಟಪಟ್ಟು ಸಂಪಾದಿಸಬೇಕಾಗ್ತದೆ. ಸಂತೋಷ. ಆದರೆ ಇಷ್ಟರಿಂದ ಮಾನವ ಜನ್ಮಕ್ಕೆ ಸಾರ್ಥಕ್ಯ ಬಂದಂತೆ ಆಗ್ತದಾ ಎಂದರೆ ಖಂಡಿತ ಇಲ್ಲ. ಯಾವುದು ಕೋಗಿಲೆಂತೆ ಹಾಡುವಂಥದ್ದು, ನವಿಲಿನಂತೆ ಕುಣಿಯುವಂಥದ್ದು, ಅದುವೇ ಸಾರ್ಥಕ್ಯವೋ? ಪಶುವಿನಾಗೆ ಆದರೆ ಸಾಕ ಅಂತ ಕೇಳ್ತಾರೆ ಇಲ್ಲಿ ಸುಬ್ರಾಜಮ್ಮರು ಇಂಡೈರೆಕ್ಟಾಗಿ. ಆಯಾ ಪಶುಗಳ ಹಾಗೆ ಹೋಲಿಕೆ ಮಾಡುವಷ್ಟಾದರೆ ಸಾಕ? ಖಂಡಿತ ಇಲ್ಲ. ಮಾನವನು ಮಾನವನಾಗಿ ಬಾಳಿದಾಗ ಮಾತ್ರವೇ ಮಾನವನಾದ್ದಕ್ಕೆ ಸಾರ್ಥಕ್ಯ. ಮಾನವ ಕೋಗಿಲೆ ಹಾಗೆಯೋ, ನವಿಲಿನ ಹಾಗೆಯೋ, ಮೀನಿನ ಹಾಗೆಯೋ, ಕುದುರೆ ಹಾಗೆಯೋ, ಪಕ್ಷಿ ಹಾಗೆಯೋ, ಬೆಕ್ಕಿನ ಹಾಗೆಯೋ, ಇಲಿ ಹಾಗೆಯೋ, ನಾಯಿ ಹಾಗೆಯೋ ಆದರೆ ಪ್ರಯೋಜನ ಉಂಟಾ? ಇಲ್ಲ. ಹಾಗಾದರೆ ಮಾನವನು ಮಾನವನಾಗುವಂಥದ್ದು ಅಂದರೆ ಹೇಗೆ? ಮ್ಯಾನ್ ಕ್ಯಾನ್ ಫ್ಲೈ ಲೈಕ್ ಬರ್ಡ್ಸ್, ಸಿಂಗ್ ಲೈಕ್ ಕುಕೂಸ್, ಡ್ಯಾನ್ಸ್ ಲೈಕ್ ಪಿಕಾಕ್ಸ್, ಸ್ವಿಮ್ ಲೈಕ್ ಫಿಶಸ್, ಬಟ್ ಅಲಾಸ್ ಮ್ಯಾನ್ ಕ್ಯಾನಾಟ್ ಲಿವ್ ಲೈಕ್ ಎ ಮ್ಯಾನ್ ಎಂದು ಶತಮಾನದ ಹಿಂದೆಯೇ ಸ್ವಾಮಿ ವಿವೇಕಾನಂದ ಸಂಕಟದಿಂದ ಉದ್ಧರಿಸಿದ್ದಾರಲ್ವೇ. ಮನುಷ್ಯ ಇಷ್ಟೆಲ್ಲ ಮಾಡಬಲ್ಲ, ಆದರೆ ಒಬ್ಬ ಮನುಷ್ಯನಾಗಿ ಬದುಕಲು ಶಕ್ತನಲ್ಲ ಎನ್ನುವಂಥದ್ದು ಎಂಥ ವಿಷಾದನೀಯ ಅಂತೇಳಿ ವಿವೇಕಾನಂದರು ಹೇಳಿದರು. ಎಷ್ಟು ಕಟು ಸತ್ಯವಾದಂಥ ಮಾತಿದು. ಮಾನವರಾದ ನಾವು ಪ್ರೀತಿಯ ಮಾತು, ಅನ್ಯೋನ್ಯ ಸಹಬಾಳ್ವೆ, ಪರೋಪಕಾರ, ದೈವಭಕ್ತಿ, ಆರ್ಜವ ಅಂದರೆ ಸರಳತೆ, ಪ್ರಾಮಾಣಿಕತೆ, ರುಜುತೆ, ನೇರ ನಡೆ ನುಡಿಗಳು, ಸತ್ಯ, ಇಂದ್ರಿಯ ನಿಗ್ರಹ, ಶಾಸ್ತ್ರ ಸಂದೇಶ ಅನುಸಂಧಾನ, ಅದನ್ನು ಮನನ ಮಾಡುವಂಥದ್ದು, ಅನುಷ್ಠಾನ ಮಾಡುವಂಥದ್ದು, ಸಮಾಜ ಸೇವೆ, ಇವುಗಳನ್ನು ಮಾಡಿದಾಗ ಮಾತ್ರವೇ ನಾವು ಮಾನವರಾಗಿ ಬಾಳಬಹುದು. ಹಾಗಾದರೆ ಮನುಷ್ಯ ಹೇಗೆ ಮನುಷ್ಯನಾಗುವುದು? ಮನುಜ ಅಂದರೆ ಮನುವಿಗೆ ಹುಟ್ಟಿದವನು ಮಾನವನಾಗುವುದು ಹೇಗೆ? ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದು ಅಂದರೆ ಹೇಗೆ? ಅದು ಪ್ರೀತಿಯ ಮಾತು, ನಲ್ನುಡಿ. ಬಸವಣ್ಣನವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಕೋಪಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ತನ್ನನ್ನು ತಾನು ಹೊಗಳ್ಕೊಳ್ಬಾರ್ದು, ಆತ್ಮಸ್ತುತಿ ಮಾಡಬಾರ್ದು, ಇದಿರ ಹಳಿಯಲು ಬೇಡ, ಇನ್ನೊಬ್ಬರನ್ನು ನಿಂದಿಸಬಾರ್ದು ಅಂತ ಹೇಳಿದರು. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ ಅಂತ ಹೇಳ್ತಾರೆ. ಇದು ಅಂದರೆ ಮನುಷ್ಯತ್ವವನ್ನು ಯಾವ ರೀತಿ ಪ್ರೀತಿಯ ಮಾತು ಅಂತ ಹೇಳಿದರೆ ಹಾಗೆ. ಇನ್ನು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತ. ಮಾತಿನಲ್ಲಿ ಏನು ದಾರಿದ್ರ್ಯ ಉಂಟು? ನಮಗೆ ಪ್ರಿಯವಾದ ಮಾತುಗಳನ್ನು ಆಡಬೇಕು. ಯಾಕಂದರೆ ಅದರಿಂದ ಎಲ್ಲ ಪ್ರಾಣೋಪಶಿ ಜೀವರು ಎಲ್ಲರೂ ಖುಷಿ ಪಡ್ತಾರೆ. ಹಾಗಾಗಿ ಪ್ರಿಯವಾದ ಮಾತುಗಳನ್ನೇ ಆಡಬೇಕು. ತಸ್ಮಾತ್ ತದೇವ ವಕ್ತವ್ಯಂ, ಆದ್ದರಿಂದ ಅದನ್ನೇ ಹೇಳಬೇಕು, ಪ್ರಿಯವಾದ ಮಾತನ್ನೇ ಅಂತೇಳಿ. ಹೀಗೆ ಇದು ಪ್ರೀತಿಯ ಮಾತು ಎನ್ನುವಂಥದ್ದು. ಮಾತಿನಲ್ಲಿ ಬಡತನ ಯಾಕೆ? ಆಮೇಲೆ ಅನ್ಯೋನ್ಯ ಸಹಬಾಳ್ವೆ, ಪರಸ್ಪರ ಅನ್ಯ ಸಹಬಾಳ್ವೆ, ಒಟ್ಟಿಗೆ ಬಾಳುವಂಥದ್ದು, ಯಾವುದೇ ಕಲಹಗಳಿಲ್ಲದೆ ಒಮ್ಮತದಿಂದ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಸಹಬಾಳ್ವೆ ನಡೆಸಬೇಕು. ಇದು ಮನುಷ್ಯತ್ವ, ರಾಕ್ಷಸತ್ವ ಅಲ್ಲ. ಮನುಷ್ಯ ಸಂಘಜೀವಿ, ಸಮಾಜ ಜೀವಿ ಅಂತ ಹೇಳ್ತಾರೆ. ಒಟ್ಟಿಗೆ ಬಾಳುವಂಥದ್ದು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ ಕವಿವಾಣಿ ಇದೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಅಂತೇಳಿ. ಪರೋಪಕಾರ, ಇನ್ನೊಬ್ಬರಿಗೆ ಈಗಾಗಲೇ ನಾವು ನೋಡಿದೆವು, ಪರೋಪಕಾರ ಪುಣ್ಯಾಯ ಅಂತೇಳಿ. ಇನ್ನೊಬ್ಬರಿಗೆ ಉಪಕಾರ ಮಾಡೋದು ನಮ್ಮಿಂದ ಆದಷ್ಟು. ಒಂದು ವೇಳೆ ಸಹಾಯ ಮಾಡಲಿಕ್ಕೆ ಆಗಲಿಲ್ವಾ, ಸುಮ್ಮನೆ ಇರಬೇಕು, ತೊಂದರೆ ಮಾಡಲಿಕ್ಕೆ ಹೋಗಬಾರ್ದು. ಅದೇ ದೊಡ್ಡ ಉಪಕಾರ. ಕೆಲವೊಂದು ಸಲ ಎಷ್ಟೊಂದು ತೊಂದರೆಗಳು ಕೊಡ್ತಾ ಇರ್ತಾರೆ ಕೆಲವೊಬ್ಬರು. ಆ ಸಂದರ್ಭಗಳಲ್ಲಿ ಸುಮ್ಮನೆ ಕೂತಿದ್ರೂ ಅದು ಅವರಿಗೆ ಉಪಕಾರ ಆಗ್ತದೆ.
ತೊಂದರೆ ಕೊಡುವುದಕ್ಕಿಂತ. ಹಾಗಾಗಿ ಸಹಾಯ ಆದರೆ ಸನ್ನಿಂದ ಸಹಾಯ ಮಾಡಬೇಕು, ಇಲ್ಲ ಸುಮ್ಮನೆ ಕೂತಿರ್ಬೇಕು, ತೊಂದರೆ ಕೊಡಲಿಕ್ಕೆ ಹೋಗಬಾರ್ದು. ಪರಾಪಕಾರ ಮಾಡಬಾರ್ದು, ಪರೋಪಕಾರ ಮಾಡಬೇಕು ಅಂತ. ಪರ ಉಪಕಾರ, ಪರೋಪಕಾರ ಗುಣಸಂಧಿ. ಪರ ಅಪಕಾರ, ಪರಾಪಕಾರ ಸವರ್ಣ ದೀರ್ಘ ಸಂಧಿ. ನಾವು ಉದ್ದ ಆಗಲಿಕ್ಕೆ ಹೋಗಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಸವರ್ಣ ದೀರ್ಘ ಆಗಿ. ಪರ ಉಪಕಾರ, ಗುಣ ನಮ್ಮದು ಹೆಚ್ಚಾಗಬೇಕಲ್ಲಿ, ಗುಣಸಂಧಿ. ಪರೋಪಕಾರ, ನಮ್ಮ ಗುಣ ಒಳ್ಳೆಯದಾದರೆ ಇನ್ನೊಬ್ಬರಿಗೂ ಅದು ಗುಣವಾಗ್ತದೆ, ಅಂದರೆ ಪ್ರಯೋಜನ ಆಗ್ತದೆ. ಇನ್ನು ದೈವಭಕ್ತಿ, ಭಕ್ತಿ ಎನ್ನುವಂಥದ್ದು ಪರಮಾತ್ಮನಲ್ಲಿ ಇರಬೇಕು. ಪರಮಾತ್ಮನಲ್ಲಿ ಭಕ್ತಿ ಸಾತು ಪರಮ ಪ್ರೇಮರೂಪ ಅಂತ ಹೇಳ್ತಾರೆ. ನಾರದ ಭಕ್ತಿ ಸೂತ್ರ, ಚಾಂಡಿಲ್ಯ ಭಕ್ತಿ ಸೂತ್ರಗಳೆಲ್ಲ ಇವೆ. ಭಕ್ತಿ ಅಂದರೆ ಏನು, ಭಕ್ತಿಯ ಸ್ವರೂಪ ಏನು, ಎಲ್ಲದರಲ್ಲಿ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. ಹೀಗೆ ದೈವಭಕ್ತಿಯಿಂದ ನಮಗೆ ಬದುಕಿನಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದೈವಾನುಗ್ರಹ ಹೇತುಕವಾದದ್ದು ಯಾವುದು? ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ ಅಂತೇಳಿ. ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಅಂತ ಬರ್ತದೆ ವಿವೇಕ ಚೂಡಾಮಣಿಯಲ್ಲಿ. ದೈವಾನುಗ್ರಹಕ್ಕೆ ಕಾರಣವಾದಂಥದ್ದು ಈ ಮೂರು ದುರ್ಲಭ, ಅತ್ಯಂತ ದುರ್ಲಭವಾದದ್ದು, ವಿರಳವಾದದ್ದು, ಅಪರೂಪವಾದದ್ದು, ಕಷ್ಟ ಸಾಧ್ಯವಾದದ್ದು ಯಾವುದೆಲ್ಲ? ಮನುಷ್ಯತ್ವ, ಮನುಷ್ಯನಾಗಿ ಹುಟ್ಟುವಂಥದ್ದು, ಮತ್ತು ಮನುಷ್ಯನಂತಹ ಸ್ವಭಾವ ಇರುವಂಥದ್ದು. ಕೇವಲ ಹುಟ್ಟಿದರೆ ಸಾಲದು, ಮನುಷ್ಯತ್ವ ಇರಬೇಕು ಅವನಲ್ಲಿ. ಮನುಷ್ಯತ್ವಂ, ಮುಮುಕ್ಷುತ್ವಂ, ಹಾಗೆ ಮೋಕ್ಷದ ಆಕಾಂಕ್ಷೆ ಬರುವಂಥದ್ದು, ಹಂಬಲ, ತೀವ್ರವಾದ ಹಂಬಲ ಮೋಕ್ಷದ್ದು, ಮುಮುಕ್ಷುತ್ವ. ಮಹಾಪುರುಷ ಸಂಶ್ರಯ, ಆಮೇಲೆ ಮಹಾತ್ಮರ ಸಹವಾಸ, ಅನುಗ್ರಹ ಸಿಗುವಂಥದ್ದು, ಉಪದೇಶಾದಿಗಳು. ಇದು ಮೂರು ಅತ್ಯಂತ ದುರ್ಲಭವಾದದ್ದು, ಹಾಗೂ ದೈವಾನುಗ್ರಹಕ್ಕೆ ಕಾರಣ ಆಗುವಂಥದ್ದು. ಇದು ಮೂರು ಕೂಡ ಮನುಷ್ಯನಾಗಿದ್ದರೆ ಮಾತ್ರ ಅದು ಕರ್ಮಯೋನಿ. ಉಳಿದ ಪ್ರಾಣಿಗಳೆಲ್ಲ ಭೋಗಯೋನಿಗಳು, ಸುಮ್ಮನೆ ಅನುಭವಿಸೋದು ಮಾತ್ರ. ಹೊಸದಾಗಿ ಕರ್ಮ ಅಂದರೆ ಏನಿಲ್ಲಿ, ಪುಣ್ಯವನ್ನು ಆರ್ಜಿಸಿ ಸಂಪಾದನೆ ಮಾಡಿ ಸತ್ವಗುಣಕ್ಕೆ ಏರಿ ತಮಸ್ಸು ರಜಸ್ಸುಗಳಿಂದ ಆಮೇಲೆ ತ್ರಿಗುಣಾತೀತರಾಗಲಿಕ್ಕೆ ಆ ಸಾಧನೆಯನ್ನು ಮಾಡಲಿಕ್ಕೆ ಈ ಕರ್ಮಭೂಮಿಯಾದ ಭಾರತದಲ್ಲಿ ಹುಟ್ಟಬೇಕು, ಕರ್ಮಯೋನಿಯಾದ ಮನುಷ್ಯ ಜನ್ಮದಲ್ಲಿ ಹುಟ್ಟಬೇಕು. ಆಗ ನಾವು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅದಕ್ಕೆ ದೇವತೆಗಳು ಕೂಡ ಭೂಮಿಗೆ ಬಂದು ತಪಸ್ಸು ಮಾಡಿ ಉದ್ಧಾರವನ್ನು ಮಾಡಿಕೊಡ್ತಾರೆ. ಹಾಗಾಗಿ ದೇವಯೋನಿ ಅಲ್ಲ, ಮಾನವ ಯೋನಿ, ನರಯೋನಿ, ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಕೃಷ್ಣ ಎನ್ನಬಾರದಂತೆ ದಾಸರು ಹೇಳಿದರು. ಹೀಗೆ ಮಾನವರಾಗಿ ಬಾಳೋಣವೇ ಅಂತ ಕೇಳಿದರೆ ಅಲ್ಲಿ ದೈವಭಕ್ತಿಯು ಕೂಡ ಬರ್ತದೆ. ಮನುಷ್ಯ ಅಂತ ಹೇಳಿದ ಮೇಲೆ ಪ್ರಾಣಿಗಳಿಗೆಲ್ಲ ಇರುವುದಿಲ್ಲ, ಸಾಮಾನ್ಯವಾಗಿರುವುದಿಲ್ಲ. ಆಮೇಲೆ ಆರ್ಜವ, ಸರಳತೆ, ನೇರ ನಡೆ ನುಡಿಗಳು, ಒಳಗೊಂದು ಹೊರಗೊಂದಲ್ಲ, ಮನಸ್ಸಲ್ಲಿ ಇದ್ದದನ್ನೇ ಬಾಯಲ್ಲಿ ಹೇಳುವಂಥದ್ದು. ಆಮೇಲೆ ಅವೆರಡೂ ಕೂಡ ಪ್ರಾಮಾಣಿಕವಾಗಿ ಇರುವಂಥದ್ದು. ಪ್ರಾಮಾಣಿಕತೆ, ಸರಳವಾಗಿರತಕ್ಕಂಥದ್ದು, ಆಡಂಬರ ರಹಿತವಾಗಿರತಕ್ಕಂಥದ್ದು. ತೋರಿಕೆ, ಆಡಂಬರ, ಡೊಂಬರಾಟ ಅಥವಾ ಅದನ್ನೆಲ್ಲ ಬಿಟ್ಟು ಸರಳವಾಗಿರ್ತಕ್ಕಂಥದ್ದು. ಸತ್ಯ, ಸತ್ಯವಾಗಿ ವರ್ತಿಸ್ತಕ್ಕಂಥದ್ದು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಾಂ ಅಂತ ಒಂದು ಸುಭಾಷಿತ ಬರ್ತದೆ. ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ಮಾಡುವ ಕೆಲಸದಲ್ಲಿ ಮೂರೂ ಒಂದೇ ಇರುವಂಥದ್ದು ಯಾರಿಗೆ? ಮಹಾತ್ಮರಿಗೆ. ದುರಾತ್ಮರಿಗೆ ಹೇಗೆ? ಮನಸ್ಸಿನಲ್ಲಿ ಒಂದಿರ್ತದೆ, ಮಾತಿನಲ್ಲಿ ಮತ್ತೊಂದು ಹೇಳ್ತಾರೆ, ಕಾರ್ಯದಲ್ಲಿ ಮತ್ತೊಂದು ಮಾಡ್ತಾರೆ. ಹೀಗೆ ಅದು ಸತ್ಯ ಆಗುವುದಿಲ್ಲ. ಇನ್ನು ಇಂದ್ರಿಯ ನಿಗ್ರಹ, ಮನಸ್ಸು ಅಂದರೆ ಇಂದ್ರಿಯಗಳ ಸಮೂಹ ಯಾವುದಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇರ್ಬೋದು, ಪಂಚ ಜ್ಞಾನೇಂದ್ರಿಯಗಳು. ಇನ್ನು ಪಂಚಕರ್ಮೇಂದ್ರಿಯಗಳು ಯಾವುದೆಲ್ಲ? ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಅಂತೇಳಿ. ಮಾತು, ಕೈ, ವಾಕ್, ಪಾಣಿ, ಪಾದ, ಕಾಲು, ಪಾಯು ಅಂದರೆ ಗುದದ್ವಾರ, ವಿಸರ್ಜನಾ, ಉಪಸ್ಥ ಅಂದರೆ ಗುಹ್ಯ ಅಥವಾ ಲಿಂಗ. ಹೀಗೆ ಇವು 5 ಕರ್ಮೇಂದ್ರಿಯಗಳು. ಹೀಗೆ ಇವು 5 ಮತ್ತು 5 10, 5 ಮತ್ತು 5 10 ಒಟ್ಟು ಇಂದ್ರಿಯಗಳು, ಬಾಹ್ಯ ಇಂದ್ರಿಯಗಳು ಇವುಗಳು, ಬಹಿಃಕರಣಗಳು. ಇನ್ನು ಅಂತಃಕರಣ ಅಂತ ಹೇಳಿದರೆ ಇಂದ್ರಿಯಗಳಲ್ಲಿ ಮನಸ್ಸು, ಚಿತ್ತ, ಬುದ್ಧಿ, ಅಹಂ ಅಂತ 4 ಅಂತಃಕರಣ, ಚತುಷ್ಟಯ ಅಂಥೇಳಿ 4 ವಿಧವಾಗಿ ತೋರತಕ್ಕಂತಹ ಒಂದು ಅಂತಃಕರಣ ಅಂತೇಳಿ ಹೇಳ್ತಾರೆ. ಚತುರ್ವಿಧವಾಗಿ 4 ರೀತಿಯ ವೃತ್ತಿಗಳುಳ್ಳದ್ದು ಅಂಥೇಳಿ. ಹೀಗೆ ಅವುಗಳನ್ನು ನಿಗ್ರಹ ಮಾಡುವಂಥದ್ದು, ಅಂದರೆ ನಿಗ್ರಹಿಸ್ತಕ್ಕಂಥ, ನಮ್ಮ ಹತೋಟಿ, ನಮಗೆ ಬೇಕಾದಾಗೆ ಅದನ್ನು ಪರಿವರ್ತಿಸಲಿಕ್ಕೆ ಸಾಧ್ಯ ಇರುವಂಥದ್ದು. ಅಂದರೆ ಅದು ಹೇಳಿದಾಗ ನಾವು ಹೋಗೋದಲ್ಲ, ನಾವು ಎಲ್ಲಿ ಹೋಗಬೇಕು, ಆ ಇಂದ್ರಿಯಗಳನ್ನು ಕೊಂಡು ಹೋಗಬೇಕು. ಅಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ, ನಿಯಂತ್ರಣದಲ್ಲಿ ಆ ಇಂದ್ರಿಯಗಳೆಂಬ ಕುದುರೆಗಳನ್ನು ನಮ್ಮ ಬುದ್ಧಿ ಎಂಬ ಕಡಿವಾಣದ ಮೂಲಕ, ಮನಸ್ಸು ಎನ್ನತಕ್ಕಂಥ
ರಥಿಕನನ್ನು, ಇಂದ್ರಿಯಗಳೆಂಬ ಕುದುರೆಗಳನ್ನು, ಬುದ್ಧಿ ಎಂಬ ಸಾರಥ್ಯ ಮೂಲಕ ನಿಯಂತ್ರಿಸಿ ಅಹಂ ಎನ್ನತಕ್ಕಂತಹ ಹಗ್ಗದ ಸಹಾಯದಿಂದ ಅಹಂ ಅಥವಾ ಚಿದಾಭಾಸ, ಆತ್ಮ ಎನ್ನತಕ್ಕಂತಹ ಗುರಿಯನ್ನು ಸೇರುವಂಥದ್ದು. ಇದು ಉಪನಿಷತ್ತುಗಳ ಸಾರ. ಪ್ರಣವೋ ಧನುಶ್ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ಅಂಥೇಳಿ ಬರ್ತದೆ ಉಪನಿಷತ್ತಿನಲ್ಲಿ. ಹಾಗೆ ಇಂದ್ರಿಯಾಣಿ ಹಯಾನ್ಯಾಹುಹು ಅಂಥೇಳಿ ಕೂಡ ಬರ್ತದೆ. ಇರಲಿ, ಹೀಗೆ ಇಂದ್ರಿಯ ನಿಗ್ರಹ. ಆಮೇಲೆ ಶಾಸ್ತ್ರ ಸಂದೇಶಾನುಸಂಧಾನ. ಶಾಸ್ತ್ರಗಳು ಏನು ಹೇಳ್ತವೆ, ಶಾಸ್ತ್ರಗಳು ಅಂತ ಹೇಳಿದರೆ ಎಲ್ಲ ವೇದದಿಂದ ತೊಡಗಿ ಎಲ್ಲ, ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂದರೆ ವೇದಗಳು, ವೇದದಲ್ಲಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಋಗ್, ಯಜುಸ್, ಸಾಮ, ಅಥರ್ವ. ಆಮೇಲೆ ಉಪವೇದಗಳು ಬರ್ತವೆ, ವೇದಾಂಗಗಳು ಬರ್ತವೆ, ಷಡಂಗಗಳು ವೇದದ್ದು, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಕಲ್ಪ, ಹೀಗೆ ವೇದಾಂಗಗಳು. ಹೀಗೆ ಒಟ್ಟು 14 ವಿದ್ಯಾಸ್ಥಾನಗಳು ಅಂತೇಳಿ ಹೇಳ್ತಾರೆ. ಪುರಾಣ, ನ್ಯಾಯ, ಮೀಮಾಂಸಾ ಅಂಥೇಳಿ ಅವೆಲ್ಲ ಬರ್ತದೆ. ಶ್ರುತಿ ಸ್ಮೃತಿ ಪುರಾಣಗಳು, ದರ್ಶನಗಳು, ಷಡ್ ದರ್ಶನಗಳು ಬರ್ತವೆ. ಗೌತಮ ಮುನಿಯ ನ್ಯಾಯ, ಕಪಿಲ ಮುನಿಯ ಸಾಂಖ್ಯ, ಪತಂಜಲಿ ಮುನಿಗಳ ಯೋಗ, ಕಣಾದ ಮುನಿಗಳ ವೈಶೇಷಿಕ, ಪೂರ್ವಮೀಮಾಂಸ ಯಾವುದು ಜೈಮಿನಿ ಮುನಿಗಳದ್ದು, ಆಮೇಲೆ ಪತಂಜಲಿ ಇದು ವೇದವ್ಯಾಸರ ಬಾದರಾಯಣರ ಉತ್ತರ ಮೀಮಾಂಸ. ಹೀಗೆ 6 ಷಡ್ ದರ್ಶನಗಳು ಅಂಥೇಳಿ, ಆಸ್ತಿಕ ದರ್ಶನಗಳು. ಇವುಗಳೆಲ್ಲ ವಿದ್ಯಾಸ್ಥಾನಗಳು, ಪುರಾಣಗಳು, 18 ಪುರಾಣಗಳು. ವೇದವ್ಯಾಸ ಸಂಸ್ಕೃತವಾದದ್ದು, ಸುಸಂಸ್ಕೃತ ಅಂದರೆ ಇದ್ದದ್ದು ಇವೆಲ್ಲ. ವೇದವ್ಯಾಸರನ್ನು ಪರಿಷ್ಕರಿಸಿದರು, ಪರಿಷ್ಕರಣೆ ಸಂಸ್ಕಾರ ಮಾಡಿದರು. ಏನು ಆ 18 ಪುರಾಣಗಳು ಅಂತೇಳಿ 18 ಮಹಾಪುರಾಣಗಳಿವೆ, 18 ಉಪಪುರಾಣಗಳಿವೆ, 18 ಔಪಪುರಾಣಗಳಿವೆ. ಹೀಗೆ ಅನಂತವಾಗಿವೆ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ. ಅಂದರೆ ಶಾಸ್ತ್ರಗಳು ಅನಂತವಾಗಿವೆ, ಬಹಳಷ್ಟಿವೆ ತಿಳ್ಕೊಳ್ಳಿಕ್ಕೆ, ಆದರೆ ಆಯುಷ್ಯ ಅತ್ಯಂತ ಕಡಿಮೆ ಇದೆ ಅಂಥೇಳಿ. ಹಾಗಾಗಿ ಸಾರವಾದದ್ದನ್ನು ನಾವು ತಿಳ್ಕೊಳ್ಬೇಕು. ಹೀಗೆ ಇದು ಶಾಸ್ತ್ರ ಸಂದೇಶದ ಅನುಸಂಧಾನ. ಹೀಗೆ ಎಲ್ಲ ಇವುಗಳ ಸ್ವಾಧ್ಯಾಯ ಮಾಡುವಂಥದ್ದು ನಿತ್ಯ, ಅವುಗಳನ್ನು ಮನನ ಮಾಡೋದು, ಶ್ರವಣ ಮನನ ನಿಧ್ಯಾಸನ, ಪ್ರವಚನಗಳನ್ನು ಕೇಳುವಂಥದ್ದು, ಓದುವಂಥದ್ದು, ಹೇಳುವಂಥದ್ದು ಇತ್ಯಾದಿಗಳು, ಅರ್ಥ ಮಾಡಿಕೊಳ್ಳುವಂಥದ್ದು, ಅನುಷ್ಠಾನಕ್ಕೆ ತರುವಂಥದ್ದು. ಇನ್ನು ಸಮಾಜ ಸೇವೆ, ಸಮಾಜಕ್ಕೆ ಏನನ್ನು ನಾವು ಮಾಡ್ಬೋದು, ಸಮಾಜದಲ್ಲಿ ಇದ್ದುಕೊಂಡು ನಮ್ಮಿಂದ ಆದಂಥ ಸಹಾಯವನ್ನು, ಸಹಕಾರವನ್ನು ಅದನ್ನು ಮಾಡುವಂಥದ್ದು. ದಾನ ಅಂತ ಹೇಳಿದರೆ ಕೇವಲ ಆರ್ಥಿಕವಾದಂಥ ದಾನವೇ ಆಗಬೇಕಾಗಿಲ್ಲ. ವಿದ್ಯಾದಾನ ಇರ್ಬೋದು, ಅಥವಾ ಶ್ರಮದಾನ ಇರ್ಬೋದು, ತನು ಮನ ಧನಗಳಿಂದ ಸಹಾಯ ಮಾಡ್ತಕ್ಕಂಥದ್ದು. ಇದು ಕಾಯೇನ ವಾಚ ಮನಸ, ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮಿಂದಾದಂತಹ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಇವುಗಳನ್ನು ಮಾಡಿದಾಗ ಮಾತ್ರವೇ ನಾವು ಮಾನವರಾಗಿ ಬಾಳಬಹುದು ಅಂಥೇಳಿ ಇಲ್ಲಿ ಸುಬ್ರಾಯ ಶರ್ಮರು ನಮಗೆ ಅಪ್ಪಣೆ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದು 38ನೇ ನುಡಿಮುತ್ತು, ಮಾನವರಾಗಿ ಬಾಳೋಣವೇ. ಇನ್ನು ಮುಂದೆ ನಾಳೆ ದಿವಸ ಮನವ ಗೆದ್ದರೆ ವಿಶ್ವವನ್ನೇ ಗೆದ್ದಂತೆ ಎನ್ನುವಂಥದ್ದನ್ನು ನೋಡೋಣ. ಹರೇ ರಾಮ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಶ್ರೀ ಸುಬ್ರಾಯ ಶರ್ಮ ಚರಣಾರವಿಂದಾರ್ಪಿತಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಓಂ ತತ್ಸತ್.